ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಪ್ರಕೃತಿಯ ಮುನಿಸಿಗೆ ದೇವರ ನಾಡು ಕೇರಳ ಅಕ್ಷರಶಃ ಸ್ಮಶಾನ ಮೌನಕ್ಕೆ ಜಾರಿದೆ. ಭೂಕುಸಿತದಿಂದಾಗಿ ಸಾವನ್ನಪ್ಪಿದವರ ಸಂಖ್ಯೆ 318ಕ್ಕೂ ಹೆಚ್ಚು ಅನ್ನೋದು ಇದೀಗ ಅಧಿಕೃತವಾಗಿ ವರದಿ ಲಭ್ಯವಾಗ್ತಾ ಇದೆ. ಮಣ್ಣಿನ ಅಡಿಯಲ್ಲಿ 200ಕ್ಕೂ ಅಧಿಕ ಮಂದಿ ಈ ಕ್ಷಣಕ್ಕೂ ಕೂಡ ಸಿಲುಕಿರುವ ಆತಂಕ. ಇವರಿಗಾಗಿ ಶೋಧ ಕಾರ್ಯ ಬೆಳಗ್ಗಿನಿಂದಲೇ ನಡೀತಾ ಇದೆ. ದುರಂತ ನಡೆದ ಸ್ಥಳದಿಂದಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮವರೆಗೂ ತಲುಪಿಸ್ತಾ ಇದೆ. ನಮ್ಮ 3 ಪ್ರತಿನಿಧಿಗಳು ವಿನೋದ್, ರಂಜಿತ್, ನಾಗೇಂದ್ರ ಬಾಬು ಹಾಗೆ 3 ವಿಡಿಯೋ ಜರ್ನಲಿಸ್ಟ್ ಸತತವಾಗಿ ವಯನಾಡಿನಲ್ಲಿ ದುರಂತ ಸಂಭವಿಸಿದ ಪ್ರಮುಖ ಸ್ಥಳಗಳಿಂದ ಅಲ್ಲಿನ ವಾಸ್ತವ ಪರಿಸ್ಥಿತಿ ಹಾಗೆ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ, ಕನ್ನಡಿಗರ ಸ್ಥಿತಿಗತಿ ಏನಿದೆ, ಇದೆಲ್ಲದರ ಸಮಗ್ರ ಮಾಹಿತಿಯನ್ನ ನೀಡ್ತಿದ್ದಾರೆ. ನೇರ ಪ್ರಸಾರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಕೇರಳದ ವಯನಾಡಿನಿಂದ ರಕ್ಷಣಾ ಕಾರ್ಯಾಚರಣೆ, ಶೋಧ ಕಾರ್ಯ ನಡೆಸಲಾಗ್ತಾ ಇರೋದರ ನೇರ ಪ್ರಸಾರದ ದೃಶ್ಯಗಳು. ಬಂಡೆಗಲ್ಲುಗಳು ಆ ಕೆಸರಿನ ನಡುವೆನೆ ಕೊಚ್ಕೊಂಡು ಬಂದಿದೆ. ಎಷ್ಟೋ ಮಂದಿ ಈ ಮಣ್ಣಿನ ಅಡಿಯಲ್ಲಿ, ಈಗ ನೀವೇನು ಜನ ಓಡಾಡ್ತಿರೋದನ್ನು ಗಮನಿಸ್ತಿದ್ದೀರಿ, ಆ ರಕ್ಷಣಾ ಪಡೆಯವರು ಆ ಮಣ್ಣಿನ ಅಡಿಯಲ್ಲೇ ಎಷ್ಟೊಂದು ಜನ ಸಿಲುಕಾಕೊಂಡಿದ್ದಾರೆ ಅನ್ನೋದರ ಮಾಹಿತಿ ಇದೆ. ನೆನ್ನೆ ನಾವು ವಿಶೇಷವಾಗಿ ಥರ್ಮಲ್ ಸ್ಕ್ರೀನಿಂಗ್ ಬಗ್ಗೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ತೋರಿಸಿದ್ವಿ. ಹೇಗೆ ವರ್ಕ್ ಆಗುತ್ತೆ, ಅದು ಮಣ್ಣಿನ ಅಡಿಯಲ್ಲಿ ಜನ ಇದ್ರೂ ಕೂಡ ಹೇಗೆ ಡಿಟೆಕ್ಟ್ ಮಾಡುತ್ತೆ, ಹೇಗೆ ಕಂಡು ಹಿಡಿಯುತ್ತೆ ಅಂತ ಹೇಳಿ ಆ ತಂತ್ರಜ್ಞಾನವನ್ನು ಕೂಡ ಬಳಸ್ಕೊಂಡು ಇದೀಗ ಮಣ್ಣಿನ ಅಡಿಯಲ್ಲಿ ಸಿಲುಕಾಕೊಂಡಿರುವವರನ್ನು ಹುಡುಕುವ ಪ್ರಯತ್ನ ಮಾಡಲಾಗ್ತಾ ಇದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಾಕೊಂಡಿರುವವರು ಬಹುತೇಕ ಬದುಕುಳಿದಿರುವ ಸಾಧ್ಯತೆಗಳು ಕಡಿಮೆನೆ. 3 ದಿನ ಆಗೋಯ್ತು. 3 ದಿನಗಳ ನಂತರವೂ ಕೂಡ ಜೀವಂತವಾಗಿ ಅವರನ್ನು ಹೊರ ತೆಗೆಯೋದು ಬಹಳ ಕಷ್ಟಕರ ಕೆಲಸವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, JCB ಇತ್ಯಾದಿ ಯಂತ್ರಗಳನ್ನು ಬಳಸಿಕೊಂಡು ಮಣ್ಣಿನ ಅಡಿ ಸಿಲುಕಿರುವವರನ್ನು ಹುಡುಕುವ ಪ್ರಯತ್ನ ಮಾಡಲಾಗ್ತಾ ಇದೆ. ಒಂದೇ ಒಂದು ಪ್ರಕೃತಿಯ ವಿಕೋಪ ಇಡೀ ಊರಿನ ಚಿತ್ರಣವನ್ನು ಯಾವ ರೀತಿಯಾಗಿ ಬದಲಾಯಿಸಿದೆ ಅನ್ನೋದನ್ನು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇನ್ನು ವಯನಾಡಿನ ಈ ಭಾಗ ಏನಿದೆ, ಇಲ್ಲಿ ಸರಿಸುಮಾರು 300 ಮನೆಗಳಿತ್ತಂತೆ. ಈಗ ಉಳಿದಿರೋದು ಕೇವಲ 30 ಮನೆ. ಅಂದರೆ ನೀವೇನು ಆ ಬಂಡೆಗಲ್ಗಳು ಬಂದು ನಿಂತಿರೋದು ನೋಡ್ತಿದ್ದೀರಿ, ಜನ ಓಡಾಡ್ತಿರೋದು ನೋಡ್ತಿದ್ದೀರಿ, ಅದೆಲ್ಲವೂ ಕೂಡ ಗ್ರಾಮದ ಮನೆಗಳಿದ್ದ ಜಾಗ, ರಸ್ತೆ ಇದ್ದ ಜಾಗ. ಆದರೆ ಈಗ ಕಂಪ್ಲೀಟ್ ಆಗಿ ಕೆಸರು ಗದ್ದೆಯಾಗಿ ಹೋಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಕೇರಳದ ವಯನಾಡಿನ ಚೂರನ್ಮಲೈನಿಂದ ನೇರ ಸಂಪರ್ಕದಲ್ಲಿ ನಮ್ಮ 2 ಪ್ರತಿನಿಧಿಗಳಿದ್ದಾರೆ. ರಂಜಿತ್ ಹಾಗೆ ವಿನೋದ್ ಸತತವಾಗಿ 3 ದಿನದಿಂದ ಅಲ್ಲಿಂದ ವರದಿಯನ್ನು ನೀಡ್ತಿದ್ದಾರೆ. ರಂಜಿತ್, ಇವತ್ತಿನ ಪರಿಸ್ಥಿತಿ ಹೇಗಿದೆ? ಇವತ್ತಿನ ರಕ್ಷಣಾ ಕಾರ್ಯಾಚರಣೆ ಎಲ್ಲೆಲ್ಲಿ ನಡೀತಾ ಇದೆ, ಏನೆಲ್ಲ ಅಡ್ಡಿ ಆತಂಕಗಳಿದೆ, ವಿವರಿಸ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ದುರ್ಗಮವಾದಂಥ ಈ ಊರು, ಮತ್ತೊಂದು ಕಡೆಯಲ್ಲಿ ಸರ್ವನಾಶ ಆಗಿರುವಂಥ ಈ ಚೂರನ್ಮಲೈ ಮತ್ತೆ ಮುಂಡಕ್ಕೈ ಅನ್ನೋ ಜಾಗ ಇದೆಯಲ್ಲ, ರಕ್ಷಣಾ ಕಾರ್ಯಾಚರಣೆ ಬರದಿಂದ ಸಾಗಿದೆ. ಇವತ್ತು ಹೆಚ್ಚಾಗಿ ನಮಗೆ ಕಾಣಿಸ್ತಾ ಇರೋದು JCB ಕಾರ್ಯಾಚರಣೆ. ನೋಡ್ಬೋದು ಸ್ಮಿತಾ, ಇಲ್ಲಿ ಆ ಕಡೆಯಲ್ಲಿ 2 JCBಗಳು ಕೆಲಸ ಮಾಡ್ತಾ ಇದ್ದಾವೆ. ಅಲ್ಲೊಂದು JCB ಮತ್ತು ಅಲ್ಲೊಂದು JCB ಕೆಲಸ ಮಾಡ್ತಾ ಇದೆ. ಈ JCB ಏನು ಕೆಲಸ ಮಾಡ್ತಿದೆ ಅಂತ ಕೇಳಿದ್ರೆ, ಆ ಮಣ್ಣಿನ ಅಡಿಯಲ್ಲಿ ಸ್ಮೆಲ್ ಬಂದ ತಕ್ಷಣ ಮಣ್ಣಿನ ಅಡಿಯಲ್ಲಿ ಮೃತದೇಹಗಳಿದ್ದಾವ ಅನ್ನೋದನ್ನ ಐಡೆಂಟಿಫೈ ಮಾಡೋ ಕೆಲಸ ಆಗ್ತಾ ಇದೆ. ಅಲ್ಲೊಂದು JCB ನೋಡ್ತಾ ಇದ್ದೀರಿ ನೀವು. ಶಿರೂರಿನಲ್ಲಿ ಭೂಮರ್ ಯಂತ್ರ ಅಂತೇಳಿ ನಾವೇನು ಹೇಳ್ತಾ ಇದ್ವಲ್ಲ, ಅದೇ ಭೂಮರ್ ಯಂತ್ರ ಅಲ್ಲಿ ಕೆಲಸ ಮಾಡ್ತಾ ಇದೆ. ಆ ಮಣ್ಣನ್ನು ಅಗೆಯುವ ಮೂಲಕ ಆ ಭಾಗದಲ್ಲಿ ಸಿಲುಕಿಕೊಂಡಿರೋರು ಅಥವಾ ಮೃತದೇಹಗಳಿದ್ದಾವ ಅನ್ನೋದು. ಆ ಕಡೆ ನೋಡ್ಬೋದು ಸ್ಮಿತಾ, ಅಲ್ಲೊಂದು 3 JCB ಕೆಲಸ ಮಾಡ್ತಾ ಇದೆ. ಆ JCBಯು ಕೂಡ ಅಲ್ಲಿ ಮನೆಗಳೆಲ್ಲ ಏನು ಕೊಚ್ಚೋಗಿದಾವಲ್ಲ ಅಥವಾ ಮನೆಗಳೆಲ್ಲ ಅವಶೇಷಗಳಿದಾವಲ್ಲ, ಆ ಮನೆಯ ಜನ ಮಿಸ್ಸಿಂಗ್ ಇದ್ದಾರೆ. ಹಾಗಾಗಿ ಕಾರ್ಯಾಚರಣೆಯಲ್ಲಿ ತೊಡಗಿರೋದನ್ನ ಗಣಿಸ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಇವತ್ತು JCB ಕಾರ್ಯಾಚರಣೆ ನಡೀತಾ ಇದೆ. ಆ ಬ್ರಿಡ್ಜ್ ಓಪನ್ ಆಗಿರೋದ್ರಿಂದಾಗಿ, ತಾತ್ಕಾಲಿಕ ಬ್ರಿಡ್ಜ್ ಓಪನ್ ಆಗಿರೋದ್ರಿಂದಾಗಿ JCBಗಳು ಆ ಬ್ರಿಡ್ಜ್ನ ಮೂಲಕ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾವೆ.
ಮತ್ತೆ ಎನಿ ಟೈಮ್ ರೆಡಿ ಇದೆ, ಆಂಬ್ಯುಲೆನ್ಸ್ಗಳು ರೆಡಿ ಇದಾವೆ. ಮೃತದೇಹಗಳು ಸಿಕ್ಕಿದ ತಕ್ಷಣ ಈ ರೀತಿ ಆಂಬ್ಯುಲೆನ್ಸ್ಗಳಲ್ಲಿ ಅವುಗಳನ್ನು ನೇರವಾಗಿ ಶವಾಗಾರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇವತ್ತು ಈ ರೀತಿ ಕಾರ್ಯಾಚರಣೆ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಮುಂಡಗೈ ಅನ್ನೋ ಜಾಗದಲ್ಲಿ ಆರ್ಮಿ ಆಪರೇಷನ್ ನಡೀತಾ ಇದೆ. ಅಲ್ಲಿ ಯಾರಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದ್ರೆ ಅಷ್ಟು ದುರ್ಗಮವಾದಂಥ ಪ್ರದೇಶ ಅದು. ಅಲ್ಲಿಂದನೇ ಆ ಗುಡ್ಡ ಕುಸಿದು ಹರಿದುಕೊಂಡು ಬಂದಿರೋದು. ಇದೆಲ್ಲವೂ ಕೂಡ ಈಗ ಸರ್ವನಾಶ ಆಗೋಗಿದೆ. ಮನೆಗಳು ಇದ್ದಂಥ ಜಾಗ ಇದು, ದೇವಸ್ಥಾನ ಇದ್ದಂಥ ಜಾಗ ಇದು, ಜನ ಓಡಾಡ್ತಾ ಇದ್ದಂಥ ಜಾಗ ಇದು, ಸೇತುವೆಗಳಿದ್ದಂಥ ಜಾಗ ಇದು, ಅಂಗಡಿ ಪೇಟೆಗಳಿದ್ದಂಥ ಜಾಗ ಇದು. ಇದು ಕಾಂಪ್ಲೆಕ್ಸ್. ಆ ಕಾಂಪ್ಲೆಕ್ಸ್ ಸಂಪೂರ್ಣವಾಗಿ ನಾಶ ಆಗಿರೋದನ್ನು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕಂತೂ ಇಲ್ಲಿನ ವಿಷಮ ಸ್ಥಿತಿಯನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಕೂಡ ದೇವರಿದ್ದಾನ ಕೇರಳದ ಪಾಲಿಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಿರೋವಂಥದ್ದು. ನನ್ನ ಜೊತೆಯಲ್ಲಿ ನನ್ನ ಕಲೀಗ ವಿನೋದ್ ಕೂಡ ಇದ್ದಾರೆ. ವಿನೋದ್, ಯಾವಾಗ ಈ ಇನ್ಸಿಡೆಂಟ್ ಆಯಿತು ಒಂದು ಕೆಲವೇ ಗಂಟೆಗಳಲ್ಲಿ ಈ ಸ್ಥಳವನ್ನು ತಲುಪಿ ಅಥವಾ ಆ ಘಟನೆ ಆದ ತಕ್ಷಣವೇ ಸ್ಥಳವನ್ನು ತಲುಪಿ ಇಲ್ಲೆಲ್ಲವನ್ನು ಕೂಡ ಈಗ ಅವರು ಕವರೇಜ್ ಮಾಡಿದ್ದಾರೆ. ಮತ್ತು ನನ್ನ ಜೊತೆಯಲ್ಲಿ ವಿನೋದ್ ಕೂಡ ಇದ್ದಾರೆ. ವಿನೋದ್, ಸದ್ಯಕ್ಕೆ ಡೇ 1ನಿಂದ ಇಲ್ಲಿವರೆಗೂ ಕೂಡ ನಾವು 2ನೇ ದಿನಕ್ಕೆ ನಾವು ರಿಪಬ್ಲಿಕ್ ಕನ್ನಡದ ಹೆಡ್ ಕ್ವಾರ್ಟರ್ಸ್ನಿಂದ ನಾವು ಇಲ್ಲಿಗೆ ಬಂದ್ವಿ. ಆದರೆ ನೀವು ಡೇ 1ನಿಂದ ಇದ್ದೀರಿ. ಸದ್ಯ ನಿಮ್ಗೆ ಏನು ಕಾಣಿಸ್ತಿದೆ? ಇವಾಗೆಲ್ಲ ಹೆಂಗಾಗಿದೆ? ಎಷ್ಟು ಈ ಒಂದು ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿದೆ ವಿನೋದ್? ಬಹಳ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಮೊದಲ ದಿನ ಇದ್ದಂತಹ ಏನು ಕ್ರೌಡ್ ಇರ್ಬೋದು, ಜೊತೆಗೆ ರಸ್ತೆ ಬರುವಂತಹ ಸಂಚಾರಕ್ಕೆ ಸಾಕಷ್ಟು ಅಡ್ಡಿಗಳಾಗ್ತಾ ಇತ್ತು. ನೀವು ಬರ್ತಾ ಇರುವಂತಹ ಚೂರೆಮಲೆ ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲೂ ಕೂಡ ಸುಮಾರು 2 ಕಿಲೋಮೀಟರ್ ದೂರದಲ್ಲೇ ಗಾಡಿಗಳ ಬ್ಲಾಕ್ ಮಾಡ್ತಾ ಇದ್ರು. ಈಗ ಸದ್ಯಕ್ಕೆ ಅವೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಬಹಳ ಪ್ರಮುಖವಾಗಿ ಇಲ್ಲಿ ಒಂದು ಬ್ರಿಡ್ಜ್ ಇತ್ತಲ್ಲ, ಈ ಬ್ರಿಡ್ಜ್ ಅಲ್ಲಿ ಸಾಕಷ್ಟು ರಭಸವಾಗಿ ನೀರು ಹರಿತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ರಕ್ಷಣೆ ಮಾಡೋದಕ್ಕೂ ಕೂಡ ಸಾಕಷ್ಟು ಕಷ್ಟಗಳಾಗ್ತಾ ಇತ್ತು. ಇಲ್ಲಿ ಕಾಣ್ತಾ ಇರುವಂತಹ ಈ ಮರಕ್ಕೆ, ಈ ಹರಳಿ ಮರ ಇಲ್ಲಿದೆ, ಈ ಹರಳಿ ಮರಕ್ಕೆ ಒಂದು ಹಗ್ಗವನ್ನ ಕಟ್ಟಿದ್ರು. ಅಲ್ಲಿ ಆ ಎಂಡ್ ಭಾಗದಲ್ಲೂ ಕೂಡ ಒಂದು JCBಗೆ ಹಗ್ಗವನ್ನ ಕಟ್ಟಿ ಸೇನಾಪಡೆಯ ಕಾರ್ಯಾಚರಣೆ ಸಾಕಷ್ಟು ಅತ್ಯಂತ ಚುರುಕಾಗಿ ನಡೀತಾ ಇತ್ತು. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿಂದ ಅಲ್ಲಿಗೆ ಕಳಿಸುವಂತಹ ಕೆಲಸಗಳಾಗ್ತಾ ಇತ್ತು. ಇಲ್ಲೂ ಈ ಸಂಪೂರ್ಣ ಈ ಜಾಗ ಏನಿದೆ ನಾವು ನಿಂತಿರುವಂತಹ ಜಾಗದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀರು ಹರಿತಾ ಇತ್ತು. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟಿಗೆ ನೀರು ಹರಿತಾ ಇತ್ತು. ಸೇನಾಪಡೆಗೆ ದೊಡ್ಡ ಟಾಸ್ಕ್ ಇದ್ದಿದ್ದೆ ನೀರು ಕಡಿಮೆ ಆಗಬೇಕಾಗಿತ್ತು. ಯಾಕಂದರೆ ಮೊದಲ 2 ದಿನಗಳು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದ್ದ ಕಾರಣಕ್ಕಾಗಿ ಈ ಜಾಗಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ. ಈಗ ನಾವು ನೋಡ್ತಾ ಇರುವಂತಹ ಸ್ಥಳ ಇದೆ, ಇದೇ ಜಾಗದಲ್ಲಿ ಮೊದಲ ದಿನ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದ್ದು. ಈ ಸ್ಥಳದಲ್ಲಿ ಫಸ್ಟು ಹೆಲಿಕಾಪ್ಟರ್ ಲ್ಯಾಂಡ್ ಆಗಿ ಸುಮಾರು ಜನರ ರಕ್ಷಣೆ ಮಾಡಿದ್ರು. ಜೊತೆಗೆ ಇದಾದ ನಂತರದಲ್ಲೂ ಕೂಡ ಈ ಸ್ಥಳ ಇರ್ಬೋದು, ದೇವಸ್ಥಾನ ಇರ್ಬೋದು, ಇಲ್ಲಿರುವಂತಹ ಸಾಕಷ್ಟು ಮನೆಗಳು ಸಂಪೂರ್ಣ ಕೊಚ್ಚಿ ಹೋಗಿತ್ತು. ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಓಡಾಡೋದಕ್ಕೆ ಯಾವುದೇ ರೀತಿ ತೊಂದರೆಗಳಾಗ್ತಾ ಇಲ್ಲ. ಆದರೆ ಮೊದಲ ದಿನ 2ನೇ ದಿನ ಸಾಕಷ್ಟು ತೊಂದರೆಗಳಾಗ್ತಾ ಇತ್ತು. ಇವತ್ತು ಸಾಕಷ್ಟು ದೊಡ್ಡ ಮಟ್ಟದ ಕಾರ್ಯಾಚರಣೆ ಶುರುವಾಗಿದೆ. ಇವತ್ತು ಮಾಡ್ತಾ ಇರುವಂಥ ಕಾರ್ಯಾಚರಣೆ ಅಂತಂದರೆ ಬಂಡೆಗಳ ಮಧ್ಯೆ ಯಾವೆಲ್ಲ ಶವಗಳು ಅಡಗಿದೆ ಅದೆಲ್ಲ ತೆಗೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲರ ಕೈಲೂ ಕೂಡ ಇವತ್ತು ಕೂದಲಿ, ಪಿಕಾಸಿ, ಆರೆ ಇದೆ. ಯಾಕಂದ್ರೆ ಎಲ್ಲವನ್ನು ಡಿಕ್ ಮಾಡಿ ಅಲ್ಲಿ ನಡೀತಿರೋ ಕಾರ್ಯಾಚರಣೆಯನ್ನ ವಿವರಿಸ್ತಾ ಕ್ಯಾಮ್ರಾಮನ್ ಹೇಳಿ ಅಕ್ಕಪಕ್ಕ ನಡೀತಿರುವ ಕಾರ್ಯಾಚರಣೆಯ ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ಲಿ ಅಂತ ಹೇಳಿ ನೀವು ಎಕ್ಸ್ಪ್ಲೈನ್ ಮಾಡ್ತೀರಿ. ಬಟ್ ಯಾವ ರೀತಿ ಕಾರ್ಯಾಚರಣೆ ನಡೀತಿದೆ ಅದರ ವಿಜುವಲ್ಸ್ ಎಲ್ಲ ತೋರಿಸ್ಲಿ ಅಂತ. ನಿಜಕ್ಕೂ ಕೂಡ ನೀವು ನೋಡ್ತಾ ಇರ್ಬೋದು. ಈಗ ನಮ್ಮ ಕ್ಯಾಮ್ರಾ ಪರ್ಸನ್ ಸಚಿಲ್ ಅವರು ಸಂಪೂರ್ಣವಾಗಿ ತೋರಿಸ್ತಾ ಹೋಗ್ತಾರೆ. ಮೊದಲಿಗೆ ಇವತ್ತು ಈ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ JCBಯಲ್ಲಿ ಈಗಾಗಲೇ ಕಾರ್ಯಾಚರಣೆ ಶುರುವಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಸುಮಾರು 10ಕ್ಕೂ ಹೆಚ್ಚು JCBಗಳು ಇವತ್ತು ಈ ಒಂದು ಸ್ಥಳದಲ್ಲಿವೆ. ಯಾಕಂತಂದ್ರೆ ಈ ತಾತ್ಕಾಲಿಕವಾದಂತಹ ಬ್ರಿಡ್ಜ್ ನಿರ್ಮಾಣದ ಕಾರಣಕ್ಕಾಗಿ ಎಲ್ಲರೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗ್ತಾ ಇಲ್ಲ. ಇಲ್ಲಿ ಮುಂದಕ್ಕೆ ನಮ್ಮ ರಂಜಿತ್ ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸ್ಮಿತಾ, ಎಸ್, ಖಂಡಿತವಾಗ್ಲೂ ಕೂಡ ಸ್ಮಿತಾ ನೋಡ್ಬೋದು ನೀವು, ಸಾಲಾಗಿ ರೆಸ್ಕ್ಯೂ ಸಿಬ್ಬಂದಿ ಬರ್ತಾ ಇದ್ದಾರೆ. ಸುಮಾರು 3 ರಿಂದ 4 ಸಾವಿರ ರೆಸ್ಕ್ಯೂ ಸಿಬ್ಬಂದಿ ಅಲ್ಲಿದ್ದಾರೆ. ಆ ರೆಸ್ಕ್ಯೂ ಸಿಬ್ಬಂದಿಗೆ ಟೀ, ಕಾಫಿ, ನೀರು ಸೇರಿದಂತೆ ಬ್ರೆಡ್ ಬನ್ನು ಕೊಡೋದಕ್ಕೆ ಅಲ್ಲಿ ಸಿಬ್ಬಂದಿ ನಿಂತಿರೋದನ್ನ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆಯಲ್ಲಿ ಕೇರಳ ಪೊಲೀಸ್ ಮತ್ತೆ ಫೈರ್ ಅಂಡ್ ಸೇಫ್ಟಿ ಸರ್ವಿಸ್ ಕೂಡ ಫೋರ್ಸ್ ಕೂಡ ಅಲ್ಲೇ ಇದೆ. ಅವರನ್ನ ಆ ವಾಹನದ ಮೂಲಕ ನೋಡಿ, ಆ ಒಂದು ಮ್ಯಾಕ್ಸ್ ವಾಹನ ನೋಡ್ಬೋದು, ವಿಜೆ ತೋರಿಸ್ಬೇಕು ಸಚಿನ್, ಆ ಮ್ಯಾಕ್ಸ್ ವಾಹನದ ಮೂಲಕ ಹತ್ತಿಸಿಕೊಂಡು ಮುಡಗೈ ಕಡೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆವರೆಗೂ ಕೂಡ ನಡೆದುಕೊಂಡೇ ಹೋಗಬೇಕಾಗಿತ್ತು. ಆದರೆ ಇವತ್ತು ಸೇತುವೆ ಆಗಿರೋದ್ರಿಂದ ಇವತ್ತು ಮೂವ್ಮೆಂಟ್ ಸ್ವಲ್ಪ ಈಸಿ ಆಗ್ತಾ ಇದೆ. ಹಾಗಾಗಿ ವರ್ಕ್ ಸ್ವಲ್ಪ ಪ್ರೋಗ್ರೆಸಿವ್ ಆಗಿದೆ. ಸ್ಮಿತಾ, ನೋಡ್ಬೋದು ನೀವು ಈ JCBಯ ಕೆಳಗಡೆ ಎಷ್ಟು ಕೆಸರಿದೆ ಅಂತ ಹೇಳಿ ನೋಡ್ಬೋದು. ಇದೇ ರೀತಿಯ ಕೆಸರು ಮತ್ತೆ ಮಣ್ಣು ಕಸ ತುಂಬಿರುವಂತ ಊರಾಗಿದೆ. ಸುಮಾರು 4 ಗ್ರಾಮಗಳು ನಾಮಾವಶೇಷವಾಗಿರೋದ್ರಿಂದಾಗಿ ಈ 4 ಗ್ರಾಮಗಳಲ್ಲಿ ಕಾಣಿಸ್ತಾ ಇರೋದು ಕೇವಲ ಈ ರೀತಿ ಕೆಸರು, ಮಣ್ಣು ಮತ್ತೆ ಅವಶೇಷಗಳು, ಬಂಡೆಗಳು ಮಾತ್ರ. ನೋಡಿ, ಕಾರ್ಯಾಚರಣೆ ಎಷ್ಟು ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವಾರು ಗಂಟೆಗಳಲ್ಲಿ ಸೇನೆ ತುರ್ತಾದಂತಹ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿ ಆದ ನಂತರ JCBಗಳ ಮೂವ್ಮೆಂಟ್ ಶುರುವಾಗಿದೆ.
ಯಂತ್ರಗಳನ್ನು ತೆಗೆದುಕೊಂಡು ಮುಡುಗೈಕರೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆಂಬ್ಯುಲೆನ್ಸ್ಗಳಲ್ಲಿ ಸಜ್ಜಿತವಾಗಿ ಒಂದು ರೀತಿಯಲ್ಲಿ ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನೋಡಿ, ಮಾತಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಮತ್ತೆ ಆಫೀಸರ್ಗಳು ಕೂಡ ಇದ್ದಾರೆ, ಆಂಬ್ಯುಲೆನ್ಸ್ ಸಿಬ್ಬಂದಿ ಕೂಡ ಇದ್ದಾರೆ. ಸರ್, ಇದರ ಆಂಬ್ಯುಲೆನ್ಸ್ ಡೆಡ್ ಬಾಡಿ लेके आने के लिए? हाँ, उधर से ऊपर से डेड बॉडी लेके आने के लिए बैठ रहा हूँ. मुंडा कैसे डेड बॉडी? मुंडे कैसे? ओके ओके. उधर एम्बुलेंस उधर है नहीं है, इधर रुक रहा है. अगर इधर से कहीं बॉडी मुंडा को ट्रांसपोर्ट नहीं है? नहीं, अभी गाड़ी जा रहा है. जा रहा है? अभी गाड़ी जा रहा है, लेकिन कितने एम्बुलेंस है मुंडा में? वो ऊपर नहीं है एम्बुलेंस, ऊपर नहीं इधर ही जाता? इधर ही डेड बॉडी इधर आता? नहीं, उधर बॉडी मिल गया होता तो कॉल करूंगा, हम जाके लेके आता है. कैसा है सर, कितना चैलेंज है सर इस ऑपरेशन? बड़ा मुश्किल है. अभी थोड़ा मौसम अच्छा है, इतना प्रॉब्लम नहीं है, लेकिन तलाश कर रहा है. वर्षा है तो बड़ा बहुत टफ होता है वर्क. वर्षा आ गया तो बहुत टफ होता है, यानी ऐसा तो नहीं है, थोड़ा ज़्यादा बारिश हो जाता है. कितना डेड बॉडी लेके आए सर इधर ही एम्बुलेंस में? बहुत लग गया है, इतना मालूम ही नहीं है, बहुत लग गया है वो है. ಹೌದು ಸ್ಮಿತಾ, ಲೆಕ್ಕ ಹಿಡಿದಷ್ಟು ಸಾವು ನೋವು ಸ್ಮಿತಾ, ಲೆಕ್ಕ ಹಿಡಿದಷ್ಟು ಮಿಸ್ಸಿಂಗ್ ಸ್ಮಿತಾ. ಹಾಗಾಗಿ ನೋಡಿ ಸ್ಮಿತಾ, ನಾನು ಇನ್ನಷ್ಟು ಅಪ್ಡೇಟೆಡ್ ವಿಜುವಲ್ ತೋರಿಸ್ತೀನಿ. ಸಂಪರ್ಕದಲ್ಲಿ ರಂಜಿತ್ ಮತ್ತಷ್ಟು ಅಪ್ಡೇಟ್ ಇದೆ, ಮತ್ತೆ ಬರ್ತೀನಿ ನಿಮ್ಮ ಹತ್ರ. ವಯನಾಡ್ನಲ್ಲಿ ರಕ್ಷಣಾ ಕಾರ್ಯಕ್ಕೆ